ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜೋಸೆಫ್ ಮ್ಯಾಜ್ನಿ, ಆಪ್ಷನ್ ಬಿ ಗ್ಯಾರಿಬಾಲ್ಡಿ, ಆಪ್ಷನ್ ಸಿ ಕೌಂಟ್ ಕ್ಯಾವು ಮತ್ತು ಆಪ್ಷನ್ ಡಿ ಬಿಸ್ಮಾರ್ಕ್. ಈ ರಕ್ತ ಮತ್ತು ಉಕ್ಕಿನ ತತ್ವವನ್ನ ಪ್ರತಿಪಾದಿಸಿದ್ದು ಬಿಸ್ಮಾರ್ಕ್. ಓಕೆ, ಆಪ್ಷನ್ ಡಿ ಬಿಸ್ಮಾರ್ಕ್. ಈತ ಜರ್ಮನಿಯ ಏಕೀಕರಣದ ಪ್ರಧಾನ ಶಿಲ್ಪಿ. ಜರ್ಮನಿಯ ಏಕೀಕರಣದ ಪ್ರಧಾನ ಶಿಲ್ಪಿ ಆಟೋವಾನ್ ಬಿಸ್ಮಾರ್ಕ್. ಓಕೆ, ಇವನು ಪ್ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಂನ ಮಂತ್ರಿ ಆಗಿರ್ತಾನೆ ಮಕ್ಕಳೇ. ಓಕೆ, ಸೊ ಈತ ರಕ್ತ ಮತ್ತು ಉಕ್ಕಿನ ತತ್ವವನ್ನ, ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಈ ಒಂದು ಜರ್ಮನಿಯ ಸಮಸ್ಯೆಯನ್ನ ಬಗೆಹರಿಸಲು ಸಾಧ್ಯ ಎಂಬುದನ್ನ ಆತ ನಂಬಿದನು. ಸೊ ರಕ್ತ ಮತ್ತು ಉಕ್ಕಿನ ತತ್ವ ಎಂದರೆ ಇದು ಯುದ್ಧದ ನೀತಿ. ಓಕೆ, ಸೊ ಈ ನೀತಿಯಿಂದ ಇವನು ಒಂದು ಬಲವಾದ ಸೈನ್ಯವನ್ನ ಕಟ್ಟಿದನು. ಅವನ ಮುಂದಿನ ಗುರಿ ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವಂಥದ್ದು. ಓಕೆ, ಸೊ ಇದು ಯುದ್ಧ ನೀತಿ. ರಕ್ತ ಮತ್ತು ಉಕ್ಕಿನ ತತ್ವ ಅಂದ್ರೆ ಏನು ಮಕ್ಕಳೇ? ಯುದ್ಧ ನೀತಿ. ಈ ನೀತಿಯ ಮುಖಾಂತರ ಆತ ಒಂದು ಬಲವಾದ ಸೈನ್ಯವನ್ನ ಕಟ್ಟಿ ಆಸ್ಟ್ರಿಯಾವನ್ನ ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗಟ್ಟುವುದು ಆತನ ಗುರಿಯಾಗಿತ್ತು. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.